ಬಂದ್ರ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನೋಡಿ ವಿಡಿಯೋ ಮಾಡೋದ್ರಿಂದಾಗಲೇ ಕೂಗಾಡ್ತವೆ. ಹೋಗ ಹೋಗೋ. ನೆಕ್ಸ್ಟ್ ಇದು ನೈಟು ಫುಲ್ಲು ಏರ್ಪೋರ್ಟಿಗೆ ಹೋಗ್ಬಿಟ್ಟು ಡ್ರಾಪ್ ಮಾಡಿ ಬರಬೇಕಿತ್ತು. ಅಣ್ಣನ ಸ್ವಲ್ಪ ಡೆಲ್ಲಿಗೆ ಹೋಗ್ತಾಯಿದ್ರು, ಅದಕ್ಕೆ ಡ್ರಾಪ್ ಮಾಡಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ವೇರ್ಹೌಸ್ ಹತ್ರ 5:15 ಫ್ಲೈಟ್ ಇರೋದಂತೆ ಡೆಲ್ಲಿಗೆ. ಹೋಗ್ತಾ ಇದ್ದೀನಿ, ಬನ್ನಿ ಹೋಗ್ಬಿಡ್ಸೋಣ. ನೋಡಿ ವೇರ್ಹೌಸ್ ಹತ್ರ ಬಂದಿದ್ದೀನಿ. ಈಗ ಟೈಮು 2:15 ಆಗಿದೆ. 5:15 ಫ್ಲೈಟ್ ಇದೆಯಂತೆ. ಈಗ ಏರ್ಪೋರ್ಟಿಗೆ ಹೋಗಬೇಕು. ಏರ್ಪೋರ್ಟಿಗೆ ಹೋಗ್ಬಿಟ್ಟು ಡ್ರಾಪ್ ಮಾಡಿಬಿಟ್ಟು ಬರಬೇಕು. ಬಂದುಬಿಟ್ಟು ಮಲ್ಕೊಳ್ಳೋದಷ್ಟೇ. ಬಾಯ್. ಇಲ್ಲ ಏರ್ಪೋರ್ಟಿಗೆ ಹೋಗ್ಬಿಟ್ಟು ಸಿಗೋಣ. ಬಾಯ್. ಜಸ್ಟ್ ಈಗ ಏರ್ಪೋರ್ಟಿಗೆ ಬಂದು ಹೋದ್ರು ಅಣ್ಣ. ಹೊರಡ್ತಿದ್ದೀನಿ ನಾನು. ಬನ್ನಿ ಹೋಗೋಣ. ರೋಡ್ಸ್ ನೋಡಿ ಏನು ಸಖತ್ತಾಗಿದೆ. ಯಾವುದೋ ಬೇರೆ ಕಂಟ್ರಿಗೆ ಬಂದುಬಿಟ್ಟಿದ್ದೀನಿ ಅನಿಸ್ತಿದೆ ನನಗಂತೂ. ಏರ್ಪೋರ್ಟ್ ರೋಡ್ ಅಂತೂ ಅಷ್ಟೇ. ಇವಾಗ ಹೋಗ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಸಿಗ್ತೀನಿ. ಬಾಯ್. ಬಿಟ್ಟು ಬಂದಾಯಿತು. ರೂಮಿಗೆ ಹೋಗ್ತಾ ಇದ್ದೀನಿ. ರೂಮಿಗೆ ಹೋಗ್ಬಿಟ್ಟು ಬೆಳಗ್ಗೆ ಒಂದು 12 ಗಂಟೆ ಕೆಲ್ಸಕ್ಕೆ ಹೋಗೋದು, ಮಲ್ಕೊಳ್ಳೋದೀಗ. ಒಂದು ಚಿಕ್ಕದು ಲಾಕ್ಡೌನ್ ಅಂತ ಬಂದಿದ್ದೀನಿ. ನೋಡಿ ಬಂದಿದ್ದೀವಿ ಆಫೀಸಿಗೆ. ಯಾರೂ ಬಂದಿಲ್ಲ ಇನ್ನೂ. ನಾನೇ 11 ಗಂಟೆಗೆ ಬಂದಿದ್ದೆ, ಇನ್ನೂ ಯಾರೂ ಬಂದಿಲ್ಲ. ಏನು ನೋಡಿದ್ರೆ 5 ಗಂಟೆಗೆ ಬಂದಿದ್ದಾರೆ. ಇವತ್ತು ಸ್ವಲ್ಪ ಕೆಲಸ ಇದೆ, ನೀಟಾಗಿ ಮಾಡಬೇಕು ಕೆಲಸ ಅಂತ 5 ಗಂಟೆಗೆ ಬಂದಿದ್ದಾರೆ. ನೋಡಿದ್ರೆ ಒಬ್ಬರು ಕಸ್ಟಮರ್ಸೇ ಇಲ್ಲ ಇವತ್ತು. ಈ ಥರ ಆದರೆ ಕಂಡೇ ಬಿಡೋಕ್ಕಾಗ್ತಾಯಿಲ್ಲ ನಮಗಂತೂ. ನೈಟೆಲ್ಲ ಓಡಾಡಿ ಏರ್ಪೋರ್ಟಿಗೆ. ನಿಮಗೆ ಬೇಕಾ ತಿಂಡಿ? ಬರುತ್ತವ್ರೆ ತಿಂಡಿ ಬೇಕಂದ್ರೆ ನಿಮಗೆ ಏನ್ರಿ ಬರೋದು ಬೇಗ? ತಿಂಡಿ ಬೇಕಾ ಅಂತ ನಿಮಗೆ? ನಮ್ಮ ಆಫೀಸಲ್ಲಿ ಒಬ್ಬರು ಅಣ್ಣನ ಕರ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ ಮನೆ ಹತ್ರ. ಮುಂದೆ ಕಾರ್ ಕೊಟ್ಟಿದ್ರಲ್ಲ, ಕ್ವಿಟ್ ಕಾರು, ಅವ್ರನ್ನ ನಿನ್ನೆ ಬಂದಿರಲಿಲ್ಲ. ಅದಕ್ಕೆ ಒಬ್ಬರ ಕರ್ಕೊಂಡು ಹೋಗಬಾ ಅಂತ ಕಾಲ್ ಮಾಡಿದರು. ಅದಕ್ಕೆ ಹೋಗ್ತಾ ಇದ್ದೀನಿ. ಕಣ್ಣೇ ಬಿಡೋಕ್ಕಾಗ್ತಿಲ್ಲ ನನಗಂತೂ. ಫುಲ್ ನಿದ್ದೆ ಅಂದ್ಕೊಂಡು ಮನೆ ಹತ್ರ ಹೋಗ್ಬಿಟ್ಟು ಸಿಗೋಣ. ಬಾಯ್. ತಿಂಡಿ ತಿನ್ನೋಣ ಅಂತ ಹೋಗಿದ್ದೆ, ಅಷ್ಟೊಂದು ಕಾಲ್ ಮಾಡಿಬಿಟ್ರು. ಮತ್ತು ಲೇಟ್ ಆಗುತ್ತೆ ಅಂತ ಬಂದುಬಿಟ್ಟೆ ಕರ್ಕೊಂಡು ಹೋಗೋಣ ಅಂತ. ಕರ್ಕೊಂಡು ಹೋಗ್ಬಿಟ್ಟು ತಿನ್ನಬೇಕು ತಿಂಡಿನ. ಬಂದೀನಿ ಮನೆ ಹತ್ರ. ನೋಡಿ ಇದೆ ಅವ್ರ ಮನೆ. ವೆಯ್ಟಿಂಗ್ ಅವ್ರಿಗೇನೆ. ಬಂದಿದ್ದೆ ಕರ್ಕೊಂಡು ಸೀದಾ ವೇರ್ಹೌಸಿಗೆ ಹೋಗೋದಷ್ಟೇ. ಗುಡ್ ಮಾರ್ನಿಂಗ್. ಸುಮ್ಮನೆ ನಿಮ್ಮ ಕಾರ್ ಏನಕ್ಕೆ ಇದು ಮಾಡೋಣ ಅಂತ. ನಿನ್ನೆ ಲೀವ್ ಫುಲ್ ರಜಾನ, ಫುಲ್ ಪಾರ್ಟಿ, ಫುಲ್ ಎಂಜಾಯ್, ರೆಸ್ಟಾ? ಹಿಂಗೆ ಹೋಗ್ಬೋದಣ್ಣ ಸ್ಟ್ರೈಟು? ನೀವು ಹೋಗಿಲ್ಲ ಡೆಲ್ಲಿಗೆ ಹೋಗಿದ್ದಾರೆ ನಿಮ್ಮ ಅಣ್ಣ? ಹ್ಞೂ, ನೈಟ್ ಬಿಟ್ಟು ಬಂದೆ. 5:15 ಫ್ಲೈಟಿಗಂತೆ. ಐಫೋನ್ ತಾಳ್ತೀಯನೂರ ನೆಕ್ಸ್ಟ್ ಮಂತ್ ಅವನು 17 EMI ಅಲ್ಲಿ. ನೋಡಿ ಫೈನಲ್ ಆಗಿ ಅಜ್ಜಿ ಎಡ್ಲು ಬೆಲ್ಲ ಕೊಟ್ಟಿದ್ದಾರೆ 3 ದಿನ ಆದಮೇಲೆ. ಹುಡುಗರ ಕಡೆ ಆ್ಯಕ್ಟರ್ಸ್ ಏನಿಲ್ಲ. ಓಕೆ, ಹುಡುಗರು ಯಾವ್ದಣ್ಣ ನಿಮ್ಮದು ಜಿಮ್ಮು?
ನಂದು ಎಲ್ಲ ಅಂದರೆ ಈಗ ನೀವು ರೆಗ್ಯುಲರ್ ಆಗಿ ಹೋಗೋದು? ರೆಗ್ಯುಲರ್ ಆಗಿ ಅಂದರೆ ಒಂದು 4-5 ಕಡೆ ಹೋಗ್ತಾ ಇದ್ದೀವಿ. ಯಾವುದು ಇಲ್ಲ ಅದು ಬ್ಯಾಕ್ ಫೇಸ್ ಇಟ್ಟು ಒಂದು 10:30. ನೆಕ್ಸ್ಟ್ ಯಾವ ಹೇಳ ಮಾರ್ಕಲ್ಲಿ ಮಾಡಿ ಇರಲ್ಲ ನೀವು? ಹೌದು, ಮಾರ್ಕ್ ಆಯಿತು. ಬರುತ್ತೆ ರೇಜರ್ ಫಸ್ಟ್ ಹೋಗಿ ಬರುತ್ತೆ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಯಾಕೆ ಬ್ರೋ ಲಾಗಿಗೆಲ್ಲ ಬರಲ್ಲ ನೀವು? ಏನು ಬ್ರೋ ನಾಚಿಕೆನಾ? ಏನಕ್ಕಂತ ಬ್ರೋ ನಾಚಿಕೆನಾ? ನಿಮ್ಮ ಅಣ್ಣವ್ರು ನೋಡಿದ್ರೆ ಹಂಗೆ ಬರ್ತಾರಪ್ಪ ವಿಡಿಯೋಗೆ. ಏನು ಬ್ರೋ ನೀವು ಜಿಮ್ಮಿಗೆಲ್ಲ ಹೋಗ್ತೀನಿ ಅಂತೀರಾ, ಇದೆಲ್ಲ ತಿಂತೀರಾ, ಎಲ್ಲಿ ಬಾಡಿ ಬರುತ್ತೆ ಹೇಳಿ? ಸುಮ್ಮನೆ ಟೇಸ್ಟಿಗೆ ತಿನ್ಬೇಕಂತ ವಿಡಿಯೋದಲ್ಲಿ ನಾಟಕ ಆಡ್ತೀರಾ? ವಿಡಿಯೋ ಆಫ್ ಆಗಿದೆ ತಿಂತೀರಾ? ಎಲ್ಲಿಗೆ ಹೋಗ್ತಿರೋದೀಗ? ಎಲ್ಲಿಗೆ ಹೋಗ್ತಿರೋದೀಗ? ಅಣ್ಣವ್ರ ಮನೆ ಹತ್ರ. ಏನಕ್ಕಂತ ಅಣ್ಣವ್ರ ಮನೆ ಹತ್ರ? ಸ್ವಲ್ಪ ಕೆಲಸ ಇದೆ. ಅಣ್ಣವರು ಅಂದರೆ ಅದು ರಾಜ್ಕುಮಾರ್ ಅವರ ಅಭಿನಯ ಅಣ್ಣವರ? ಬಾಸ್. ಹಾಂ ಹೋಗ್ಬಿಟ್ಟು ಏನು ಮಾಡ್ತೀರಾ ಅಲ್ಲಿ? ಹೆಲ್ಮೆಟ್ ಬೇಡ ಬ್ರೋ ನನಗೆ. ಪೊಲೀಸ್ ಇರಲ್ಲ ಹೆಂಗಿದ್ರು ಈ ಕಡೆ. ಹಾಂ, ಟೆನ್ಷನಲ್ಲಿದ್ದೀರಾ ಏನಕ್ಕಂತ ಫುಲ್ಲು? ಹೊಡೆದಾಟ ನೋಡ ನೋಡಿ, ಫುಲ್ಲು ರ್ಯಾಶ್ ಡ್ರೈವರ್ ಇವರು. ಹೆಲ್ಮೆಟ್ ಹಾಕಲ್ಲ ನಾನು. ಹಾಕೊಂಡಿದ್ದೆ. ಹೋಗಿದ್ರು ಸ್ವಲ್ಪ ಹಪ್ಪಳ ಇಟ್ಟಿದ್ದೀವಿ ಇಲ್ಲಿ ಊಟ. ಕಾಫಿ ಶಾಪ್ ಒಂದು ಹಪ್ಪಳ ಆಮೇಲೆ ಸತ್ತೇ ಹೋಗ್ತಾನೆ ಹಪ್ಪಳ ಪೀಸ್ ಆದ್ರೆ. ನಿನ್ನೆ ಹೇಳಿದ್ರು ಒಂದು ಸ್ವಲ್ಪ ಅದು ಬೀಗ ಚೇಂಜ್ ಮಾಡಿ ವೇರ್ ಹೌಸಿಂದ ಅಂತ. ಇದಾಕ್ಬೇಕಂತೆ ನಾಳೆಯಿಂದ ವೇರ್ ಹೌಸಿಗೆ. ಆಗ್ತೀರಾ ಏನಿದು? ಹಾಂ, ದೊಡ್ಡ ಬೀಗ ಇದು ನಮ್ಮ ಮನೆಗೆ ಹಾಕೋಣ ಅಂತ ಸ್ವಲ್ಪ ಕಳ್ಳರು ಗಿಲ್ರು ಬರ್ದಿದ್ದಂಗೆ. ಅವನೇ ಒಂದು ಕಳ್ಳ ಮಲ್ಕೊಳ್ಳೋನೆ, ಕಳ್ಳರು ಬರಬಾರ್ದು ಅಂತೆ. ಆ ಕಳ್ಳರು ನೋಡಿ ಓಡೋಗ್ಬಿಡ್ತಾರೆ. ಕಾಫಿ ಹಾಕ್ಸಲ್ಲ ಹಾಕೊಳ್ಳಲ್ಲ ಬ್ರೋ. ಚೇಂಜ್ ಮಾಡ್ಬೇಕಂತೆ ಬ್ರೋ ನಾಳೆಯಿಂದ. ಇದು ಹಾಕ್ಬೇಕಂತ ನಾಳೆಯಿಂದ ಬೇರೆ ಹೊಸಿಗೆ. ಬ್ರೋ ದೊಡ್ಡದಾಯ್ತು ಬ್ರೋ, ಸ್ಟ್ರಾಂಗ್ ಇರೋದು ಆಗ್ತಾರೆ ಯಾರಾದರೂ. ಯಾವ ಕಡೆ ಬ್ರೋ ಹೋಗ್ತಿರೋದು ಈಗ? ಸಂಪಂಗಿ ನಗರ ಪೊಲೀಸ್ ಸ್ಟೇಷನ್. ಸಂಪಂಗಿ ಏನಕ್ಕಂತ ಸ್ಟೇಷನ್ಗೆ? ಶ್ರೇಯಾನ ಯಶವಂತ್ ಕಿತ್ತಾಕೊಂಡ್ಬಿಡ. ಹತ್ರಳ್ಳಿ ಯಶವಂತ್. ಪುನೀತ್ ನನ್ನ ಫೋನ್ ಮಾಡಿಲ್ಲ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು. ಬರ್ತಾ ಇದ್ದೀನಿ ನಾನು, ಕಂಪ್ಲೇಂಟ್ ಕೊಟ್ಟಿರೋ ರೆಸ್ಟೋರೆಂಟ್ಗೆ. ಅದಕ್ಕೆ ಒಂದು ಹೆಸರಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋದು. ಯಶವಂತ್ ಹೇಳಿ ಎಲ್ಲ ನನ್ನ ಅನ್ಕೊಬಿಡ್ತಾರೆ. ಇಲ್ಲ ನೀವಲ್ಲ, ಉತ್ತರಳ್ಳಿ ಯಶವಂತ್, ಅದಕ್ಕೆ ಸ್ಪೆಸಿಫಿಕ್ ಮಾಡ್ತಿದ್ದಿಲ್ಲ. ಉತ್ತರಳ್ಳಿ ಯಶವಂತ ಏನು ಮಾಡ್ಯಾರ? ಹುಡುಗಿ ಕರ್ಕೊಂಡು ಹೋಗ್ಬಿಟ್ಯಾರ? ಪುನೀತ್ ಗರ್ಲ್ ಫ್ರೆಂಡ್ ತಗೊಂಡು ಹೋಗ್ಬಿಟ್ಟು. ಪುನೀತ್ ಗರ್ಲ್ ಫ್ರೆಂಡ್ ಇವ್ರು ಕರ್ಕೊಂಡು ಹೋಗಿರೋದು ಏನಕ್ಕಂತ? ಇವ್ರಿಗೂ ಲವ್ ಹುಡುಗಿ ಮೇಲೆ? ಯಾವ ಥರ ಲವ್ ಅದು? 2 ಹುಡುಗ ಅಂತೆ. ಯಾವ ಥರ ಲವ್ ಅದು? ಅದು ಯಾವ ಥರ ಲವ್ ಬಟ್ ಪುನೀತ್ ಇದ್ದಾನೆ, ಯಶವಂತ್ ಇದ್ದಾನೆ. ಹುಡುಗನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎಷ್ಟು ದಿನ ಟ್ರೈ ಮಾಡ್ದೆ ಯಶವಂತ್, ಉತ್ತರಳ್ಳಿ ಯಶವಂತ್ ಶ್ರೇಯಾಗೆ. ಬೀಳಿಲ್ಲ ಅಂತ ತಗೊಂಡು ಹೋಗ್ಬಿಟ್ಟು. ಅದಕ್ಕೆ ನಾವು ಸಂಪಂಗಿ ಪೊಲೀಸ್ ಹೋಗ್ಬಿಟ್ಟು ಲೆಫ್ಟಲ್ಲಿ ಇದೆ ಪೊಲೀಸ್. ಲೆಫ್ಟ್ ಹೋಗ್ಬಿಟ್ಟು ಹಂಗೆ ರೈಟ್ ಹೋದ್ರೆ ಪೊಲೀಸ್ ನೋಡಿದ್ರೆ ವಿಡಿಯೋ ಫಸ್ಟ್ ಆಗ್ತಾರೆ. ಹುಡುಗಿ ಯಾರಂತ ಇಷ್ಟ ಬ್ರೋ? ಹುಡುಗಿ ಅಂದರೆ ಪುನೀತ ಇಷ್ಟ. ಹಾಂ, ಪುನೀತ ಇಷ್ಟ. ಇದು ಯಶವಂತ್ ಯಾಕೆ ಹೋಗ್ತಾನೆ ಅಂತೀವಿ. ಮಿಸ್ ಆಗಿದೆ. ಶ್ರೇಯ ಅವರೇ ನೋಡ್ಬಿಟ್ರೆ ವಿಡಿಯೋನ ನೋಡ್ಕೊಳ್ಳಿ. ಇವರು ಭರತಿನ್ ಅವ್ರ ಬಗ್ಗೆ ಬರೋದಿಲ್ಲ. ಅವ್ರ ಬಗ್ಗೆ ಚಿಕ್ಕಮಂಗ್ಳೂರಲ್ಲ. ಪೊಲೀಸ್ ಗಿಲೀಸ್ ಏನಾದ್ರು ಹಿಡಿದ್ರೆ ಫೋನ್ ಮಾಡ್ಬೋದಾ ನಾವು? ಮಾಡ್ಬೋದು. ಅತ್ತಿಗೆಲ್ಲ ನಾವು ಅತ್ತಿಗೆಲ್ಲ ಈಗ ಬಿಡಿಸ್ತಾರೆ ಅಂತೀರಾ ಪೊಲೀಸ್ ಹಿಡಿದ್ರೆ? ಕೇಳ್ತೀರಾ? ಭರತ್ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸಿದ್ರೆ ಬಿಡಿಸ್ತಾರ? ನಂಬರ್ ಇಸ್ಕೊಂಡು ಕಾಲ್ ಹಾಕಿದ್ರೆ ನಮ್ಮ ಅತ್ತಿಗೆಗೆ ಬಿಡಿಸ್ಬಿಡ್ತಾರಾ?
ಕೆಲಸ ಮಾಡೋಣ ಸೀಟ್ ಬೆಲ್ಟ್ ತೆಗಿಯೋಣ ಪೊಲೀಸ್ ಮುಂದೆ ಹೆಂಗೆ ಹೋಗೋಣ ಹಿಡಿದ್ರೆ ಇಲ್ಲೇ ಫೋನ್ ಹಾಕೋಣ ಇದೆಯಾ ನಿಮ್ಮ ಹತ್ರ ಅವ್ರ ನಂಬರ್? ಫೋನ್ ಹಾಕಿದ್ರೆ ಕಳಿಸ್ತಾರೆ. ಭರತ್ತಿಗೆ ಹೇಳಿದ್ರೆ ಕಳಿಸ್ತಾರಾ? ಏನು ಈ ಥರ ಇನ್ಫ್ಲೂಯೆನ್ಸ್ ಎಲ್ಲ ಇಟ್ಟಿರಾ ನೀವು ಬೆಂಗಳೂರಲ್ಲಿ? ನಮ್ಮ ಬರೋತಾರಪ್ಪ ಚಿಕ್ಕಮಂಗ್ಳೂರು ನಾನು ಇಲ್ಲೇ ಇದೇನಾ? ಇಲ್ಲೇ ಕಂಪ್ಲೇಂಟ್ ಕೊಡೋದು ಈಗ ಹೋಗ್ಬಿಟ್ಟು ಇಲ್ಲ ನಿಲ್ಸ್ಲಾ? ನಿಲ್ಸಿ ಒಳಗೆ ಹೋಗ್ಬಿಡ್ಲಾ? ಕಂಪ್ಲೇಂಟ್ ಕೊಡೋದು. ಇಲ್ಲ ಆ ಕಡೆ ಹೋಗ್ಬಿಟ್ಟು ಬರೋಣ ಬನ್ನಿ. ಸಣ್ಣ ಚಿಕ್ಕ ಕೆಲಸ ಸ್ವಲ್ಪ ಇದೆ ಚಿಕ್ಕ ಕೆಲಸ ಇದೆಯಲ್ಲ ಮುಗಿಸ್ಕೊಂಡು ಹಿಂಗೆ ಹೋಗೋಣ. ಮುಗಿಸ್ಕೊಂಡು ಬರೋಣ. ಹುಡುಗಿ ಮನೇಲಿ ಏನೋ ಇದು ಕಂಪ್ಲೇಂಟ್ ಕೊಟ್ಟಿಲ್ವಾ ಮಿಸ್ಸಿಂಗ್ ಅಂತ? ಕೊಟ್ಟಿದಾರಲ್ಲ. ಓ, ಇಲ್ಲ ಕೊಟ್ಟಿಲ್ಲ. ಕೊಟ್ಟಿಲ್ವಾ? ಏನೀಗಂದ್ರೆ ನಾನು ಯಶವಂತ್ ಅವ್ರ ಮನೇಲಿ ಗೊತ್ತಿರೋನು ಅಂತ. ಓ ಹಂಗೆ. ಅವ್ರ ಅಪ್ಪ ಅಮ್ಮ ಗೊತ್ತಿರೋನು ಯಶವಂತ್ ಯಾರಂತ. ಹಾಂ. ಸೊ ಅದೇನೋ ನಮಗೆ ಮೇಲೆ ಬಿಟ್ಟವ್ರೆ. ಇವನ್ ನೋಡ್ರೆ ತಗೊಂಡು ಹೋಗ್ಬಿಟ್ಟವ್ರೆ. ಮದುವೆಗಿದ್ರೆ ಆಯ್ತಾ? ಏನು ಕತೆ? ಫೋನ್ ಮಾಡಿದ್ರಾ? ಫೋನ್ ಮಾಡಿಲ್ಲ ಬ್ರೋ. ಫೋನ್ ಇನ್ನೂ ಮಾಡಿಲ್ವಾ? ಫೋನೇ ತೆಗಿತಿಲ್ಲ ಅವ್ನು ಯಾರ್ದು. ಹಿಂಗಾದ್ರೆ ಕಷ್ಟ ಬಿಡಿ. ಹುಡುಗಿ ಇದು ಸ್ವಲ್ಪ ಈ ಥರ ಎಲ್ಲ ಮಾಡ್ತಾರೆ ಅವ್ರು ಯಶವಂತ್ ಅವರು. ಯಶವಂತ್ ಪ್ರೀತಿ ಅದು ಮುಚ್ಚಾಗ್ಬಿಟ್ಟಾನೆ. ಕೊಡ್ತಾರೆ ನೋಡಿ ಈಗ. ಕೊಡ್ತಾರೆ ನೋಡಿ ಈಗ. ಯಾರು ನಾನಾ? ನಾವು ಇವರು ಫೇಮಸ್ ಬಿಸ್ನೆಸ್ ಮ್ಯಾನ್ ಶರತ್ ಅಲ್ಲ. ಬ್ರೋ ಎಲ್ಲಿಗೆ ಹೋಗ್ತಿರೋದು? ಹಾಂ, ವೇರ್ ಹೌಸಿಗೆ. ಮೆಡಿಕಲ್ ಸಿಗ್ಬೋದು ಬ್ರೋ. ಚೀಪು ಇಲ್ಲಿ ನೋಡಿ ಲೆಫ್ಟಲ್ಲಿ. ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಬ್ರೋ. ಅವ್ರಿಗೆ ಅವನು ಇದು ಸ್ವಲ್ಪ ಸೈಟ್ಸ್ ಇಲ್ಲ, ನಾನ್ ವೆಜ್ ತಿನ್ನಲ್ವಲ್ಲ. ನಮ್ಮ ಹತ್ರ ಇರೋದು ಬರೀ ಈಗ ನಾನ್ ವೆಜ್ ಸೈಟ್ಸ್ ಅಲ್ಲಿ. ಅದಕ್ಕೆ ಅವನು ಸೈಟ್ಸ್ ಅಡ್ಜಸ್ಟ್ ಮಾಡ್ತಾವನೆ. ಯಶವಂತ್ ಅವ್ರ ಅಮ್ಮ ಒಬ್ಬರೇ ಮಗ ಅಂತಾರೆ. ನಿಮ್ಮನೇಲಿ 3 ಜನ ಅವರೇ.